ಹಲೋ, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ರಾಜೇಶ್ ಚಕ್ರವರ್ತಿ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ನಿಜ ಜೀವನದಲ್ಲಿ ನಡೆದಂತ ಘಟನೆಯನ್ನ ತಂದಿದ್ದೀನಿ ನಿಮ್ಮ ಮುಂದೆ. ಇದು ಬೆಂಗಳೂರಿನಲ್ಲಿ ನಡೆದ ಘಟನೆ. 10th ಕ್ಲಾಸ್ ಲವ್ ಸ್ಟೋರಿ, ನೀತು ಚೇತುವಿನ ಲವ್ ಸ್ಟೋರಿ. ಏನದು ಲವ್ ಸ್ಟೋರಿ ತಿಳ್ಕೊಳ್ಳೋಣ ಬನ್ನಿ. ಇಬ್ಬರು 10ನೇ ತರಗತಿ ಓದ್ತಾ ಇದ್ರು. ಇಬ್ಬರು ಒಂದೇ ಕ್ಲಾಸ್. ಹಾಗೆ ಅವರು SLC ಎಕ್ಸಾಮ್ ಮುಗಿದ ನಂತರ ಮನೆ ಬಿಟ್ಟು ಓಡಿ ಹೋಗ್ತಾರೆ. ಆ 10th ಕ್ಲಾಸ್ ಲವ್ ಸ್ಟೋರಿ ಏನು ಮತ್ತು ಹುಡುಗಿ ಹುಡುಗನಿಗೆ ಬರೆದ ಪತ್ರದಲ್ಲಿ ಏನಿತ್ತು ತೋರಿಸ್ತೀನಿ ಬನ್ನಿ. ಈ ಹಾಡು ಎಷ್ಟು ಸೊಗಸಾಗಿದೆ ಅಲ್ವಾ? ಇದು ನಾಯಕಿ ನಾಯಕನಿಗೆ ಬರೆದ ಪತ್ರ. ಪತ್ರದ ಮೂಲಕ ತನ್ನ ಪ್ರೀತಿ, ತನ್ನ ನೋವು, ಹತಾಶೆ ಎಲ್ಲವನ್ನ ಹಂಚ್ಕೋತಾಳೆ. ಅಂಥದ್ದೇ ಒಂದು ಪ್ರೀತಿಯ ಕಥೆ ಇದು. ಓ ದೇವ್ರೆ, ಅವನ ಹೆಸರು ನನ್ನ ಹೃದಯದಲ್ಲಿ ಯಾವಾಗ್ಲೂ ಇರತ್ತೆ. ಅವನೊಬ್ಬ ಅದ್ಭುತ ವ್ಯಕ್ತಿ. ನನ್ನ ಬಾಳಿನಲ್ಲಿ ಅವನು ಯಾವತ್ತಿಗೂ ನನ್ನ ಗಂಡನಾಗಿರ್ತಾನೆ. ಅವನು ಪ್ರೀತಿಯ ರಾಜಕುಮಾರ. ಇವನ ಜೀವನದ ಎಲ್ಲಾ ಕಷ್ಟಗಳು ನನ್ನ ಜೀವನಕ್ಕೆ ಬರಲಿ, ಅವನು ಸುಖವಾಗಿರ್ಲಿ ಅಂತ ಪ್ರಾರ್ಥಿಸ್ತೀನಿ. ನಾನು ನಿನ್ನ ಜೊತೆ ಇರೋಕೆ ಇಷ್ಟಪಡ್ತೀನಿ. ನಾವಿಬ್ರು ಜೊತೆಗಿದ್ದಾಗ ಆ ಕ್ಷಣಗಳನ್ನ ನಾನು ತುಂಬಾನೇ ಆನಂದಿಸ್ತೀನಿ. ಅದು ನಾವಿಬ್ಬರು ನಮ್ಮದೇ ಲೋಕಕ್ಕೆ ಹೋದಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ನಾನು ಜೀವನದಲ್ಲಿ ಎಲ್ಲವನ್ನೂ ನಿನ್ನ ಜೊತೆ ಹಂಚಿಕೊಳ್ಬೇಕು. ಪ್ರೀತಿಯ ಜೀವನವನ್ನು ನಿನ್ನ ಜೊತೆ ಕಳೀಬೇಕು. ಅದು ನನ್ನ ಜೀವನದ ಕೊನೆಯುಸಿರು ನಿಂತಾಗ್ಲೇ ಕೊನೆಯಾಗೋದು. ಈ ಪತ್ರದ ಸಾಲುಗಳನ್ನ ನೋಡಿ, ಇದ್ಯಾರಪ್ಪ ಈ ಪ್ರಿಯತಮೆ, ಎಷ್ಟೊಂದು ಚಂದದ ಸಾಲುಗಳನ್ನ ತನ್ನ ಇನ್ನೇನಿಗಾಗಿ ಬರೆದಿದ್ದಾರೆ ಅಂದ್ಕೊಂಡ್ರ. ಈ ಪತ್ರ ಬರೆದಿರೋದು ಕೂಡ 10ನೇ ತರಗತಿ ಕ್ಲಾಸ್ ಹುಡುಗಿ. ಈ ಪತ್ರ ಬರೆದಿದ್ದಕ್ಕೂ ಕೂಡ ತನ್ನ ವಯಸ್ಸಿನ ಹುಡುಗನಿಗೆ ಮಾತ್ರ. ಇದು ಬೆಂಗಳೂರಿನ ಹೈಸ್ಕೂಲ್ ಹುಡುಗಿಯ ಲವ್ ಸ್ಟೋರಿ. ಇವರಿಬ್ಬರ ನಡುವೆ ಅದೆಂಥ ಪ್ರೇಮವಿದೆ ಅನ್ನೋದಕ್ಕೆ ಈ ಸಾಲುಗಳೇ ಸಾಕ್ಷಿ. ಚೇತು, ನೀತು ನಿನ್ನನ್ನ ತುಂಬಾ ಪ್ರೀತಿಸ್ತಾಳೆ. ನನ್ನ ಜೀವನದ ಪ್ರತಿ ಕ್ಷಣದಲ್ಲೂ ನಿನ್ನ ನೆನಪುಗಳಿವೆ. ನಾನು ನಿನ್ನನ್ನ ತುಂಬಾ ನಂಬ್ಕೊಂಡಿದ್ದೀನಿ. ನನ್ನನ್ನ ಸ್ಪರ್ಶಿಸುವ ಅಧಿಕಾರ ನಿನ್ಗೆ ಮಾತ್ರ ಇರೋದು. ಚಿನ್ನ, ನಾನು ನಿನ್ನನ್ನ ಪ್ರೀತಿಸೋಕೆ ಬಲವಂತ ಮಾಡ್ತಾ ಇದ್ದೀನಿ ಅನ್ಕೋಬೇಡ. ನಾನು ನಿಂಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನನ್ನ ಆತ್ಮ ನನ್ನಿಂದ ದೂರ ಆಗುವವರೆಗೂ ನಾನು ನಿನ್ನನ್ನ ಮಾತ್ರ ಪ್ರೀತಿಸೋದು. ನನ್ನ ಬಂಗಾರ, ನನ್ನ ಚಿನ್ನ, ನನ್ನ ಸ್ವೀಟ್ ಹಾರ್ಟ್, ನನ್ನ ಪ್ರೀತಿಯ ಗಂಡ, ಐ ಲವ್ ಯು ಕಣೋ. ನಂಗೆ ಗೊತ್ತು ನನ್ನ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನಂಗೆ ಮನೆಯವರ ಜೊತೆ ಏನನ್ನೂ ಹೇಳೋಕಾಗ್ತಿಲ್ಲ. ಆದ್ರೆ ನೋಡು ಚಿನ್ನ, ನಂಗೆ ಬೇರೇನೂ ಬೇಡ. ನನ್ನ ಜೀವನದಲ್ಲಿ ನೀನೊಬ್ಬ ಜೊತೆಗಿದ್ರೆ ಸಾಕು. ದಯವಿಟ್ಟು ಚೆನ್ನಾಗಿ ಓದು. ನಾನು ನಿನ್ಗೆ ತೊಂದರೆ ಕೊಡಲ್ಲ. ನಾನು ಚೆನ್ನಾಗಿ ಓದ್ತಿದ್ದೀನಿ. ದಯವಿಟ್ಟು ನನ್ನ ಪ್ರೀತಿಯನ್ನ ಮರಿಬೇಡ. ನಾನು ನಿನ್ನನ್ನ ತುಂಬಾ ನೆನೆಸ್ಕೊತೀನಿ. ಯಾಕಂದ್ರೆ ನಂಗೆ ನೋವುಗಳನ್ನ ಹಂಚಿಕೊಳ್ಳೋಕೆ ಬೇರೆ ಯಾರೂ ಇಲ್ಲ. ನೀತು ವೆಡ್ಸ್ ಚೇತು. ನೀತು ಚೇತುನ ತುಂಬಾ ಪ್ರೀತಿಸ್ತಾಳೆ. ನೀತು ಚೇತುಗಾಗಿ ಪ್ರಾಣ ಬಿಡೋಕ್ಕೂ ತಯಾರು. ನೀತು ಚೇತುವಿಗಾಗಿ ಮಾತ್ರ. ಐ ಲವ್ ಯು. ಇದಿಷ್ಟು ನೀತು ಗ್ರೀಟಿಂಗ್ ಕಾರ್ಡ್ ಒಂದರಲ್ಲಿ ಬರೆದ ಪತ್ರದ ಸಾಲುಗಳು. ಮನೆಯ ಹತ್ತಿರ ಇಬ್ಬರು ಪರಸ್ಪರವಾಗಿ ಭೇಟಿಯಾದ್ರೂ ಕೂಡ ಮುಕ್ತವಾಗಿ ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಅವರಿಬ್ಬರಿಗೆ. ಹಾಗಾಗಿ ನೀತು ತನ್ನ ಮನಸ್ಸಲ್ಲಿರೋದೆಲ್ಲ ಒಂದು ಪತ್ರದ ಮುಖಾಂತರ ತಿಳಿಸ್ತಾ ಇದ್ಲು. ಇನ್ನೊಂದು ಪತ್ರದಲ್ಲಿ ನೀತು ತನ್ನ ಮನೆಯ ಸಮಸ್ಯೆಗಳನ್ನೆಲ್ಲ ಅದರಲ್ಲಿ ವ್ಯಕ್ತಪಡಿಸಿದ್ದಾಳೆ.
ಹೀಗೆ ಇವರಿಬ್ಬರ ಪ್ರೇಮ ಸಲ್ಲಾಪ ಪತ್ರಗಳ ಮುಖಾಂತರ ನಡೆಯುತ್ತಿತ್ತು. ಅದೊಂದು ದಿನ ಇವರಿಬ್ಬರು ಮನೆ ಬಿಟ್ರು. ದಯವಿಟ್ಟು ಕೂಡ ಹೇಳೋದೇನೆಂದ್ರೆ, ಮನೆಯಲ್ಲಿ ಒಂದು ಶಾಂತ ರೀತಿಯಲ್ಲಿ ವರ್ತಿಸಿ, ಮಕ್ಕಳ ಜೊತೆ ಅವರ ಜೊತೆ ಲವಲವಿಕೆಯಿಂದ ಇರಿ. ಹಾಗೆ ಅರ್ಥ ಮಾಡ್ಕೊಳ್ಳಿ, ತನ್ನ ಮನೆ ಮಗುವಿನ ಸಮಸ್ಯೆಯನ್ನು ಇನ್ನೊಬ್ಬ ವ್ಯಕ್ತಿ ಕೇಳೋ ತರ ಮಾಡ್ಕೋಬೇಡಿ. ನಿಮ್ಮ ಏನೇ ಕಷ್ಟಗಳಿದ್ದರೂ ಕೂಡ ಅವ್ರ ಮುಂದೆ ತೋರಿಸಬೇಡಿ. ಅವರು ನಿಮ್ಮನ್ನು ಮಾತ್ರ ಪ್ರೀತಿಸುವಂತೆ ಮಾಡಿಕೊಳ್ಳಿ. ಓದುವ ವಿದ್ಯಾರ್ಥಿಗಳೇ, ದಯವಿಟ್ಟು ಕೂಡ ಪ್ರೀತಿ ಪ್ರೇಮ ಅಂತೆಲ್ಲ ಹೋಗ್ಬೇಡಿ. ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳಿ. ತಾನಾಗಿ ಎಲ್ಲಾನು ಸಿಗುತ್ತೆ ನಿಮ್ಗೆ. ನೀತು ಮತ್ತು ಚೇತು ಮೊದಲ ಸಾರಿ ಭೇಟಿಯಾಗಿದ್ದು ಎಲ್ಲಿ? ಸಿನಿಮಾ ಸ್ಟೈಲ್ನಲ್ಲಿ ಶುರುವಾದ ಪ್ರೀತಿ ಹೇಗೆ ಇಷ್ಟೊಂದು ಗಟ್ಟಿಯಾಯಿತು? ಆ ಕಥೆನ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಇಷ್ಟರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.